ಸೊ ನೋಡ್ರಿ ಈಗ ಓಲಾ ಬರ್ತದ ಬೀದರ್ ಫೋರ್ಟಿಗೆ ನೋಡ್ರಿ ಬೀದರ್ಕ ಆಲ್ರೆಡಿ ರೀಚ್ ಆಗಿಬಿಟ್ಟೆ ಗಾಯ್ಸು. ಇಲ್ಲಿ ಫ್ಲೈಟ್ ಏನವಲ್ಲ ಫ್ಲೈಟ್ಗಳು ಇಲ್ಲೇ ಏರ್ಪೋರ್ಟ್ ಅದ ರೀ, ಆ ಫ್ಲೈಟಿಂದ ಹೌಸ್ ಬರ್ತದೆ. ಜಾಸ್ತಿ ಏನಪ್ಪ ಅಂತಂದ್ರೆ ಇಲ್ಲಿ ಏರ್ಪೋರ್ಟ್ದಾಗ ಟ್ರೈನಿಂಗ್ ಕೊಡ್ತಾರೆ ರೀ. ಆ ಟ್ರೈನಿಂಗ್ ಕೊಡೋದು ನಾವು ಇರ್ತಾವಲ್ಲ ಕೂಪರ್ಗಳು ಅದರ್ಲಿಂದು ಕಲಿಸ್ತಾರ. ಮೈಕ್ ಚಾಲೋದಿಲ್ಲ ನೋಡಮ್ರಿ ಅಪ್ಪ. ಮತ್ತು ವೀಡಿಯೋ ಮಾಡ್ಲಕತ್ತೀನಿ, ಮತ್ತು ಕಷ್ಟಪಟ್ಟು ದೇವ್ರು ಸುರಿಸಿ ವೀಡಿಯೋ ಮಾಡ್ಲಕತ್ತೀನಿ. ಅದು ಮೈಕಿನ ರೆಕಾರ್ಡ್ ಆಗಲ್ಲ ಅದ್ರ ಮತ್ತು ನನಗೆ ಉಲ್ಟಾನೆ ಡಿಪ್ರೆಷನ್ದಾಗ ಕಳಿಸ್ತಲ್ರಿ. ಮತ್ತು ಡಿಪ್ರೆಷನ್ ಎಂಬ ಪದೇ ಹಂಗದ ಗೊತ್ತದ ಮನುಷ್ಯಾಗಲ್ಲ ಯಾಕಡೆ ಹೋಯ್ತದ. ಮನುಷ್ಯ ಏನು ಮಾಡ್ಕೊಳಕ್ಕೆ ಭೀ ಹಿಂದೂ ಸರಲ್ಲ ಅಂತದ ರೀ. ಬಟ್ ನಾ ಹೇಳ್ತೀನಿ ಗಾಯ್ಸ್, ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಲೈಫಿನಾಗ ನೀವು ಏನೇ ವರ್ಕ್ ಮಾಡ್ಲಕತ್ತೀರಿ, ಎಷ್ಟೇ ಕಷ್ಟ ಪಡ್ಲಕತ್ತೀರಿ, ನಿಮಗೆ ಇನ್ನೂ ಅದ್ರ ರಿಸಲ್ಟ್ ಕಾಣ್ತಿಲ್ಲ, ವೇಟ್ ಮಾಡಿ ಕಾಣ್ತದೆ. ಬಟ್ ನೀವು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಅನ್ಕೊತ ಕುಂತ್ಕೊತ ಬಿಟ್ರಪ್ಪ ಅಂತಂದ್ರಲ್ಲ, ಅದು ನಿಮ್ಮದೇ ಲೈಫ್ ಹಾಳಾಯ್ತದೆ. ನಿಮ್ಮ ತಂದೆ ತಾಯಿ ನಿಮ್ಮ ಮ್ಯಾಗ ನಂಬಿಕೆ ಇಟ್ಟಾರ. ನಮ್ಮ ಮಗ ಅಥವಾ ನಮ್ಮ ಮಗಳು ಏನಾದರೂ ನಮ್ಮ ಸಲುವಾಗಿ ಒಂದು ಒಳ್ಳೆಯದಾಗಿ ಕೆಲಸ ಮಾಡ್ತಾರೆ, ನನ್ನ ಹೆಸರು ಗಳಿಸುವಂಥ ಕೆಲಸ ಮಾಡ್ತಾರೆ, ತಂದೆ ಹೆಸರು ಗಳಿಸ್ಕೋತಾರಂತ ಆ ರೀತಿಯವ್ರು ಕನ್ಸಿಟ್ಕೊಂಡ್ರ. ಬಟ್ ನೀವು ಏನೋ ಒಂದು ಯಾವುದೋ ಹುಡುಗಿ ಕಾಲಾಗ ಅಥವಾ ಹುಡುಗನ ಕಾಲಾಗ ಡಿಪ್ರೆಷನ್ ಒಳಗೆ ಹೋಗಿ ಹೋಗಬಾರ್ದ ಟೆನ್ಷನ್ ತೊಗೊಂಡು ಏನೋ ಲೈಫಿನ ಸಂಕಟ ಮಾಡ್ಕೊಂಡ್ರಂತಂದ್ರೆ ನಿಮ್ಮ ತಂದೆ ತಾಯಿದೇ ಹೋಯ್ತದೆ. ನೀವು ಹೋದ್ರೆ ಹೋಯ್ತ್ರಿ, ನೀವು ಸತ್ತು ಹೋದ್ರಿಯಪ್ಪ ಅಂತಂದ್ರೆ ನಿಮ್ಮ ತಂದೆ ತಾಯಿಗೆ ಮುಂದೆ ಊಟ ಹಾಕೋರು, ಅವ್ರಿಗೆ ನೋಡ್ಕೊಂಬೋರು, ಸಲವರು ಯಾರು ಇರ್ತಾರೆ, ಯಾರು ಭೀ ಇರಲ್ಲ. ಇದ್ರ ಸಲ ಹೇಳಕತ್ತೀನಿ, ವಿಡಿಯೋ ಶೇರ್ ಮಾಡಿರಿ ಗೈಸ್. ಈ ವಿಡಿಯೋ ಎಲ್ಲ ಕಡೆ ಗೊತ್ತಾಗಲಿ ಎಲ್ಲರಿಗೆ, ಎಲ್ಲ ಯಂಗ್ಸ್ಟರ್ಸ್ಗಳಿಗೆ. ಗೈಸ್ ನೋಡ್ರಿ ಆ ಕಡೆಯಿಂದ ದೂರ ಆಯ್ತದಂತ ಈ ಕಡೆ ಶಾರ್ಟ್ ಕಟ್ಲಿಂದ ನಡ್ದೀನಿ ಈಗ. ಆ್ಯಂಡ್ ಇಲ್ಲಿ ರೈಲ್ವೆ ಟ್ರ್ಯಾಕ್ ನಿಮ್ಗೆ ಕಾಣ್ತದೆ. ಸೊ ಇಷ್ಟು ಟ್ರಾಫಿಕ್ ಅದ ಇಲ್ಲಿ. ಸೊ ಭಾಳ ಟ್ರಾಫಿಕ್ ಕಾಣ್ತಾರೆ ಇಲ್ಲಿ, ಭಾಳ ಟ್ರಾಫಿಕ್ ಅದ. ಸೊ ಶಾರ್ಟ್ ಕಟ್ಲಿಂದ ನಡ್ದೇನ ನೋಡಮ್ ಏನಕ್ಕೆ ಅಂತ. ಇಲ್ಲಿ ನೋಡ್ರಿ ಈಗ ಗಾಡಿ ಅಷ್ಟು ಇಲ್ಲೇ ಹೆಂಗದ ರೈಲ್ವೆ ಹೋಗ್ತದೆ ರೀ, ಟ್ರೈನ್ ಹೋಯ್ತದೆ ಟ್ರೈನ್. ಆ್ಯಂಡ್ ಇಲ್ಲಿಂದು ನಾ ಈಗ ನಡ್ದೀನಿ. ಸೊ ನೋಡಮ್ಮಿ ಭಾಳ ನೋಡ್ರಿಕ ಭಾಳ ಗಾಡಿಗಳವ ರೀ. ಇನ್ನು ಟ್ರೈನ್ ಬರ್ಲಿಕ್ಕಿಲ್ಲ. ಇನ್ನು ಟ್ರೈನ್ಗೇನು ಹೊಂಟದಪ್ಪ ಅಂತಂದ್ರೆ ಮತ್ತೆ ಇಲ್ಲೇ ನಿಂದ್ರ ಪಾಳಿ ಬರ್ತಿತ್ತು. ಇನ್ನು ಯಾಕಂತ ಗೊತ್ತು, ಟ್ರೈನ್ಗೇನು ಹೊಂಟದಪ್ಪ ಅಂತಂದ್ರೆ ನಿಂದ್ರಿಸ್ತಾರ, ಬಿಡಲ್ಲ ಅವ್ರು ಯಾರು ಭೀ. ಅದ್ರ ಸಲುವಾಗಿ ನಿಂತಿದೆ ಇಲ್ಲೇ. ನಮಸ್ಕಾರ ರೀ, ಆರಾಮಿದ್ರಿ? ನಡ್ದ ಹೆಸರೇನು ನೋಡಿದ್ರು ನನ್ನ ವಿಡಿಯೋ? ಹಾಂ ಯಶ್ ಫ್ಯಾನ್. ನನಗೆ ಇವತ್ತು ನೋಡ್ರಿ ಗೈಸ್ ಎಲ್ ಬಿ ಏನು ಕೂನ್ ನಡೀತಾರಲ್ಲ, ಯಶ್ ಫ್ಯಾನ್ ಅಂತ ಕೂನ್ ನಡೀತಾರೆ. ಏನಂತೀರಿ ಅಣ್ಣ ನೀವು? ಯಾರು ಫ್ಯಾನು? ಯಶ್ ಫ್ಯಾನೇ ನೋಡಿ, ಯಶ್ ಫ್ಯಾನ್ ಅವ್ರ ಅಂತೀವ್ರಿ ಭೀ ಅದ್ರ ಸಲುವಾಗಿ ಕೂನ್ ನಡ್ದಾರ ನನಗೆ. ಆಯ್ತು ಸಿಗಾರ ನೋಡಿರಿ ಈ ರೀತಿ ಇರ್ತದೆ ರೀ. ಅಂತಂದ್ರು ನನಗೆ ಇವತ್ತು ಎಲ್ಲಿ ಭೀ ಕೂನ್ ನಡೀತಾರೆ ನೋಡ್ರಿ. ನೀವು ರಾಕಿ ಬೇ ಫ್ಯಾನ್ ಇದಾರಲ್ಲ, ರಾಕಿ ಬೇ ಅಭಿಮಾನಿ ಇದಾರಲ್ಲ ಅಂತ ಕೂನ್ ನಡೀತಾರೆ. ಆ್ಯಂಡ್ ನಂಗೆ ಪ್ರೌಡ್ ಅನ್ನಿಸ್ತದೆ ರೀ, ನನಗೆ ಹೆಮ್ಮೆ ಅನ್ನಿಸ್ತದೆ. ಓ ನನಗೆ ಯಶ್ ಬಾಸ್ ಫ್ಯಾನ್ ಅಂತಿ ನನಗೆ ಕೂನ್ ನಡೀತಾರಲ್ಲ ಜನ ಅಂತ. ಅದು ನೋಡಿ ನಮ್ಗೆ ಹೆಂಗದ ಪ್ರೌಡ್ ಅನ್ನಿಸ್ತದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಯಶ್ ಬಾಸ್ ಅವರ ಅಭಿಮಾನಿಗಳಿಗೆ. ಲವ್ ಯು ಆಲ್ ಯಶ್ ಬಾಸ್ ಫ್ಯಾನ್ಸ್. ಗೈಸ್ ಇಲ್ಲ ಥೋಡೆ ನೋಡೋಪ್ಲೆ ಪ್ಲೇಸ್ ಅದ, ಬೀದರ್ ಫೋರ್ಟಿಗೆ ನಡೆದಿದೆ. ಬಟ್ ಕೆಲಕ್ಕೆ ಹೋಗ್ಲಿಕ್ಕಿಂತ ಮೊದಲು ಇಲ್ಲೊಂದು ಥೋಡೆ ನಿಮ್ಮನ್ನ ತೋರಿಸ್ತೀನಿ. ಕೈ ನೋಡೋ ಪ್ಲೇಸ್ ಏನಪ್ಪ ಒಳಗೆ ಹೋಗಿ ತೋರಿಸ್ತೀನಿ ನೋಡ್ರಿ. ಗೈಸ್ ಅದು ಮೇನ್ ಗೇಟ್ ಅಲ್ಲದ ರೀ, ಮೇನ್ ಗೇಟು ಅಲ್ಲದ. ಬಟ್ ನಾ ಏನಂತಂದ್ರೆ ಈಗ ಈ ಕಚ್ರ ಪಟ್ಟಿದಿಂದ ಹೊಂಟಿದೆ ಈಗ. ಸೊ ಇಲ್ಲಿ ಭೀ ಹಂಗಂತ ಗೊತ್ತದ. ನಾ ಇಲ್ಲಿ ಈಗ ಬೀದರ್ಗೆ ಭಾಳ ಸಲ ಬಂದೀನಿ. ಬಟ್ ಇಲ್ಲಿ ಇದೇ ನೋಡಪ್ಲಿ ಪ್ಲೇಸ್ ಅದ ನೋಡ್ರಿ, ಇಲ್ಲಿ ನಾ ಬಂದಿಲ್ಲ ರೀ ಜಾಸ್ತಿ. ಬೀದರ್ ಕಿಲಕ್ಕೆ ಓಡಾಡೀನಿ, ಬೀದರ್ ಫೋರ್ಟಿಗೆ ಹೋಗಿ ನಮ್ಮ ಫ್ರೆಂಡ್ಸ್ ಸಂಗಟನೆ ಬಂದಿದ್ದು ನೋಡ್ರಿ. ಅವಾಗೆಲ್ಲ ನಮ್ಮ ದೋಸ್ತರ ಸಂಗಟ ಬರೀ ಬೀದರ್ ಕಿಲಾನೆ. ಬೀದರ್ಗೆ ಬಂದಾಗ ಒಂದು ಕಿಲ ನಾ ಮಿಸ್ಸೇ ಮಾಡ್ತಿಲ್ಲ. ಬೀದರ್ ಕಿಲಾಗಲ್ಲ ಹೋಗ್ತಿದ್ದೆವು ನೋಡ್ರಿ. ಅಲ್ಲೊಬ್ಬರು ನಡೆದಾರ ಇಲ್ಲಿ ನೋಡ್ರಿ. ಈ ರೀತಿ ನಿಮಗೆ ಸೀನ್ ಕಾಣ್ತದ ನೋಡ್ರಿ ಗೈಸ್. ಇಲ್ಲಿಂದ ವ್ಯೂ ನಿಮಗೆ ಈ ಟೈಪ್ ಕಾಣಿಸ್ತದೆ. ಈಗ ಇಲ್ಲಿ ಸೆಕ್ಯೂರಿಟಿ ಭೀ ಅದ ರೀ, ಇಲ್ಲಿ ಕಾಯೋ ಸಲುವಾಗಿ ನೋಡ್ರಿ. ಈಗ ಈ ಟೈಪು ನಿಮಗೆ ಅನ್ನಿಸ್ತದ. ಆ್ಯಂಡ್ ಆವಾಗಿನ ಟೈಮಿನಾಗ ಗೈಸ್ 2003, 2004, 2005 ಆ ಟೈಮಿನಾಗ ಇಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ನಾವು ನೋಡ್ರಿ ಭಾಳ ಆಗ್ಯಾವ ರೀ. ಮೂವಿ ಶೂಟಿಂಗ್ ಸ್ಪೆಷಲಿ ಆಗಿ ನಮ್ಮ ಜಾನು ಮೂವಿ ಏನದಲ್ಲ ನಮ್ಮ ಯಶ್ ಬಾಸ್ ಅವ್ರದ್ದು, ಅದು ಅಂತೂ ಫುಲ್ಲಿ ನಮ್ಮ ಬೀದರ್ ಒಳಗೆ ಶೂಟ್ ಆಗಿಂದ ಜಾಸ್ತಿ ರೀ. ಇಲ್ಲಿಂದ ಸೀನ್ಗಳು ಭಾಳ ತೋರಿಸಿಂದವ ನೋಡ್ರಿ. ನೋಡ್ತೀರಿ ಹಿಂಗೆ ಕಾಣಿಸ್ತದೆ ನೋಡ್ರಿ. ಅಲ್ಲಿ ಇಲ್ಲೇನು ಗೈಸ್ ನೋಡ್ರಿ ಜಾಸ್ತಿ ನೋಡಪ್ಲೆ ಏನು ಭೀ ಸೀನ್ ಇಲ್ಲ. ಆ ಸೆಕ್ಯೂರಿಟಿ ಗಾರ್ಡ್ ಏನದಲ್ಲ ಕೇಳ್ದನ ಇದು ಎಷ್ಟು ಹಳಿದ್ದ ಅಂತ. ಅವ್ರು ಹೇಳಕತ್ತಾರೆ ಏನದು 400 ವರ್ಷದ ಹಳಿದ ಅಂತ. 400 ವರ್ಷ 400 ವರ್ಷ ಹಳಿದು ಅವಾಗಿಂದ ಹಿಡ್ದದಂತೀರಿ ಇದು. ಆ್ಯಂಡ್ ಇದ್ರ ಹಿಸ್ಟ್ರಿನ ಭಾಳ ಬಾರಿ ಇನ್ನೂ ಕೇಳಿದ್ರೆ ಭಾಳ ಹಿಸ್ಟ್ರಿಗಳವ. ಬಟ್ ಅವೆಲ್ಲ ಯಾರು ನೋಡಕ್ಕೆ ಹೋಯ್ದಾರ ರೀ. ಹಾಂ ಈ ಟೈಪ್ ಅದ ನೋಡ್ರಿ. ಈಗ ಇಂಡೈರೆಕ್ಟಾಗಿ
ಬೀದರ್ ಕಿಲಕ ರೀಚ್ ಆಗಾರ. ನಮ್ದು ಏನು ಚಾಲೆಂಜ್ ಇತ್ತು ಚಾಲೆಂಜರ್ ಅಂತೂ ನಂದು ಕಂಪ್ಲೀಟ್ ಆಗ್ಯದ. ಬಟ್ ಎಕ್ಸ್ಟ್ರಾ ತೋರ್ಸ್ಲಕತ್ತೀನಿ ನಿಮ್ಗೆ ಬೀದರ್ ಫೋರ್ಟು ತೋರಿಸ್ತೀನಿ ಲಾಸ್ಟ್ ನಮ್ದು ಗೈಸ್. ಫೈನಲಿ ಈಗ ಹೊರಗೆ ನಡೆದೀನಿ ಬಾಯ್ ಹೇಳಮ್ಮಿ. ಆ್ಯಂಡ್ ಇದು ಹೊರಗೆ ಹೋಗಿ ಗೇಟ್ ನೋಡ್ರಿ ಅಪ್ಪ ಹಂಗಂದ್ರೆ ಬರಪರಿ ಆ ಕಡೆ ಬಂದಿದೆ ರೀ. ಈಗ ಒಬ್ಬರಿಗೆ ಏನು ನಡೆದಿದೆ ಇದು ಹೊರಗೆ ಹೋಗ್ಲಕ್ಕೆ ಬರ್ತದೆ ಇಲ್ಲೋ ಅಂತ ಹೊಂಟದ ನೋಡ್ರಿ. ಈಗ ಬರಲ್ರಿ ಗೈಸ್ ಬರಲ್ರಿ ಇಲ್ಲಿ ಹೊರಗೆ ಹೋಗ್ಲಕ್ಕೆ. ನನ್ನ ಬ್ಯಾಗ್ ಅದ ರೀ ಅಲ್ಲಿಂದ ಬರ್ಬೇಕತ್ತು ಹಂಗದ ಗೊತ್ತ ಬ್ಯಾಗ್ ಅದ ಮಶಕತ್ ಮಾಡಂದ್ರೆ ನಮ್ಗೆ ಆಗಲ್ಲ ಹೊಂಟದ ರೀ. ಆ ಕಡೆಯಿಂದ ಬರ್ತದೆ ಕಾಚರ ಪಡ್ಡಿ ಕಡೆಯಿಂದ ಅಲ್ಲಿಂದ ಹೊರಗೆ ಬರಲ್ದು ಈ ಕಡೆಯಿಂದ ಹೊಂಟಿದೆ ನೋಡ್ರಿ. ಈ ವ್ಲಾಗ್ ಆಲ್ಮೋಸ್ಟ್ ನೀವು ಪೂರಾಗಿ ಕಂಪ್ಲೀಟಾಗಿ ನೋಡ್ರಪ್ಪ ಅಂತಂದ್ರೆ ಒಂದೇ ಕಮೆಂಟ್ ಮಾಡಿರಿ ನೆಕ್ಸ್ಟ್ ವ್ಲಾಗ್ ಯಾವ್ದು ಮಾಡಲಿ ಅಂತ, ನೆಕ್ಸ್ಟ್ ಚಾಲೆಂಜು ಯಾವ್ದು ಮಾಡಲಿ ಅಂತ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಅದೇ ಚಾಲೆಂಜ್ ಮ್ಯಾಗ ನೆಕ್ಸ್ಟ್ ವೀಡಿಯೋ ನಾವು ಮಾಡಮ್ರಿ ಗೈಸ್. ಬಂದು ನೋಡ್ರಿ ಬೀದರ್ ಫೋರ್ಟಿಗೆ ನೋಡ್ರಿ. ಈಗ ಬೀದರ್ ಫೋರ್ಟು ಹೊರಗಿದ್ದೀನಿ ರೀ ನಾನು ಒಳಗೆ ಹೋಗಾರೀಗ ನೋಡ್ರಿ. ಹೊರಗಿದ್ದೀನಿ ರೋಡಿನ ಮ್ಯಾಗ. ಆ್ಯಂಡ್ ಇಲ್ಲಿ ಏನಂತಪ್ಪ ಅಂತಂದ್ರೆ ಒಳಗೆ ಹೋಗೋದು ರೀಚ್ ಆಗೋದು ತೋರಿಸ್ತೀನಿ ನೋಡ್ರಿ ಕಿಲ್ಲ ಗೈಸ್. ಒಂದು ಕಮೆಂಟ್ ಮಾಡಿ ಹೇಳ್ರಿ ಕಿಲ ಎಲ್ಲ ಆ ಸೈಡ್ ಅದ ಆ್ಯಂಡ್ ಈ ಸೈಡ್ ರೋಡ್ ಅದ, ಇಲ್ಲಿ ನಡ್ಬಾರ್ಕ ತೇಗ್ ಹೊಡೆದಿಂದ ಇದು ಯಾಕೆ ಹೊಡೆದಿಂದ ಹೇಳ್ರಿ. ನನಗೆ ಗೊತ್ತದ ಬಟ್ ನಾ ಹೇಳಲ್ಲ, ನೀವು ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕೆ ಮಾಡಿಂದ ಹಾಗಂತ. ಆಲ್ಮೋಸ್ಟ್ ಭಾಳ ಜನ ಗೊತ್ತಿದ್ದಿರಬೇಕು ಬಟ್ ನೋಡಮ್ ಯಾರಿಗೆ ಖೂನದ ಅಂತ ನೋಡಮ್. ಸೊ ಫಸ್ಟ್ ಯಾರು ಕಮೆಂಟ್ ಮಾಡ್ತಿರಲ್ಲ ಅವ್ರದ್ದು ಕಮೆಂಟು ನಾ ಪಿನ್ ಮಾಡ್ತೆ ನೋಡಮ್ ಯಾರು ಮಾಡಿದ್ರೆ ಅಂತ ಗೈಸ್. ಫೈನಲಿ ನೋಡ್ರಿ ಬಂದಿನಿ ಈಗ ಕಿಲಕ್ಕೆ. ಆ್ಯಂಡ್ ಕ್ಯಾಮ್ರಾ ಮತ್ತೊಬ್ರು ಕೈದ ಕೊಟ್ಟಿನಿ ಯಾಕಂತಂದ್ರೆ ಕೈ ನಿಲ್ತದೆ ರೀ ಪೂರ ಹಿಡ್ದು ಅದ್ರ ಸಲ ಹೆಂಗೆ ಗೊತ್ತು ಪೂರ ರೀಚ್ ಆಗಿನಿ. ಈಗ ಒಳಗೆ ಹೋಗೋದು ಪೂರ ಸೀನ್ ತೋರಿಸ್ತೀನಿ. ಅಲ್ಲಿಂದ ಇಲ್ಲಿ ಬಂದೆಲ್ಲ ಭಾಳ ಸಾಗ್ಯದ ರೀ. ಅಲ್ಲಿಂದ ಹೆಂಗೆ ಗೊತ್ತು ನಡ್ಕೊತಾ ಬಂದೀನಿ. ಅದ್ರ ಸಲ ಹೆಂಗೆ ಗೊತ್ತು ಇಷ್ಟೇ ಯಾವಾಗ ಭೀ ನಡೆದಿಲ್ಲ ರೀ ನನ್ನ ಲೈಫಿನ ಒಳಗೆ. ಕಾಲು ಭಾಳ ನೆಲತ್ತಾವೆ. ಇಷ್ಟೆಲ್ಲ ಕಷ್ಟಪಟ್ಟಿನಪ್ಪ ಅಂತಂದ್ರೆ ನಿಮ್ಮೊಂದು ಹಕ್ಕಿರ್ತದೆ ರೀ ವಿಡಿಯೋಕ್ಕೆ ಲೈಕ್ ಮಾಡೋದು, ವಿಡಿಯೋ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಂಬೋದು. ಇದು ನೀರಿನ ಬಾಟಲು ಎಲ್ಲಿ ತೊಗೊಂಡಿಂದ ಮೊನ್ನೆ ಕೆಳಗೆ ಅಲ್ಲಿ ಫೋನ್ಪೇ ಆಲತ್ತಿದ್ದಿಲ್ಲ ಇನ್ನು ಹಂಗೆ ಕುಣಿಕ ಎಷ್ಟೋ ಒಂದು ಎರಡೇ ಕೊಟ್ಟುಕೊಂಡಿದ್ದೆ ಮಾರು ಹೋಗಾರಿ. ಖಾಲಿ ಮೈಕ್ ಚಲೋ ಅವ್ರು ಕೇಳಕತ್ತಾರ ಬ್ಯಾಗಿನಾಗ ಏನಂತ ಕೇಳಕತ್ತಾರ ರೀ. ಯಾಕಂತಂದ್ರೆ ಎಲ್ಲ ಸೆಕ್ಯೂರಿಟಿ ಗಾರ್ಡಲ್ಲಿ ಹಾಗಾದ್ರೆ ಟೈಟ್ ಇರ್ತದೆ ರೀ ಯಾವಾಗ ಭೀ. ಡ್ರೋನಲ್ಲಿ ನೋಡ್ರಿ ಡ್ರೋನ್ ಮ್ಯಾಗ ಬಿಡಪ್ಲಿಲ್ಲ. ಡ್ರೋನ್ ಅದು ಭೀ ಕ್ಯಾಮ್ರಾ ಇರ್ತಲ್ಲ ಅದು ಮ್ಯಾಗ ಬಿಡಪ್ಲಿಲ್ಲ. ಫೈನಲಿ ಬೀದರ್ಗೆ ರೀಚ್ ಆಗಿನ ಅದು ಈಗ ಬೀದರ್ ಫೋರ್ಟಿಗೆ ರೀಚ್ ಆಗಿನ ಈಗ ನೋಡ್ರಿ. ಇಲ್ಲಿ ಸೀನಿ ಕಾಣಿಸ್ತದೆ. ಇಲ್ಲಿ ಭೀ ಇಬ್ಬರು ಅಂದು ಗೋಲ್ಡನ್ ಫ್ಯಾಮಿಲಿ ಮೆಂಬರ್ಸ್ ಸಿಕ್ಕೋರು ನನ್ನ ಫಾಲೋವರ್ಸು ಕೈ ಮಾಡಿದ್ರು ಪಾಪ ಅವ್ರು ಭೀ. ಸೊ ನೋಡ್ರಿ ಈ ಟೈಪ್ ಅನ್ನಿಸ್ತದ. ಇದೇ ಫೋರ್ಟ್ ನೋಡ್ರಿ. ಇದೇ ಫೋರ್ಟ್ ಒಳಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ಅವರು ಬಂದು ಹೋಗಿದಂತಹ ಜಾಗ. ನಮ್ಮ ಯಶ್ ಬಾಸ್ ಅವ್ರು ಯಾರನ್ನ ನಿಂತೊಂದು ಗಾನ ಶೂಟ್ ಮಾಡ್ರೆ ಗೊತ್ತದ ತೋರಿಸ್ತೇನೆ ರೀ ನಿಮಗೆ. ಇಲ್ಲಿ ನೋಡ್ರಿ ಅದು ಜಾನು ಮೂವಿದಾಗಿಂದು. ಇಲ್ಲಿ ನಮ್ಮ ಯಶ್ ಬಾಸ್ ಅವರು ಮತ್ತು ಹೀರೋನಿ ಈ ನಳ ನಿಂತು ಒಂದು ಸಾಂಗು ಶೂಟ್ ಮಾಡಿದ್ದಾರೆ ನೋಡ್ರಿ. ಇದೇ ನಳ ನಿಂತಿದ್ದಿಕ್ಕ ನಾ ಕೆಳಗೆ ನೋಡ್ರಿ ಫೋಟೋ ಹಾಕ್ಲಕತ್ತೀನಿ ಮ್ಯಾಚ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ಈ ನಳ ಏನೋ ನಿಂತಿರು ಆ್ಯಂಡ್ ಈ ನಳ ನಿಂತು ಒಂದು ಸಾಂಗ್ದು ಒಂದು ಕ್ಲಿಪ್ಪು ಶೂಟ್ ಮಾಡ್ಕೊಂಡಿಂದ ಈ ಟೈಪ್ ನೋಡ್ರಿ. ಇನ್ನೂ ಇಲ್ಲಿ ನೋಡ್ಬೇಕಂದ್ರೆ ಭಾಳ ಅದರಿಕ ನೋಡಪ್ಲಿಕ್ಕ ನಮ್ಮದು ಬೀದರ್ ಒಳಗೆ ಆ ಟೈಮಿನ ಮೂವಿ ಶೂಟ್ ಮಾಡಿರಲ್ಲ ಅದಂತೂ ಭಾಳ ಸಲ ನಿಮ್ಗೆ ನಾನು ಹೇಳ್ತೀನಿ. ನಮಗೆ ಪ್ರೌಡ್ ಅನ್ಸ್ತದೆ ಅಂತ ನಮಗೆ ಹೆಮ್ಮೆ ಅನ್ನಿಸ್ತದೆ ನಮಗೆ ಭಾಳ. ಯಾಕಂತಂದ್ರೆ ಆ ಟೈಮಿನ ಶೂಟಿಂಗ್ ತೆಗೆದ್ರೆ ಆ ಟೈಮಿನ ಹೆಂಗದ ಮೂವಿ ಕ್ರಿಯೇಟ್ ಮಾಡ್ಯಾರಂತ. ಬಟ್ ಅದೇ ರೀತಿ ಈಗ ಬರ್ಬೇಕು ರೀ ಸ್ಪೆಷಲಿ ನಮ್ಮ ಯಶ್ ಬಾಸರೇ ಬರ್ಬೇಕು ನೋಡ್ರಿ. ಮುಂದೆ ಬರುವಂಥ ಮೂವಿ ನಮ್ಮ ಯಶ್ ಬಾಸ್ ಅವ್ರದ್ದು ಈ ಟಾಕ್ಸಿಕ್ ಮೂವಿ ಅಂತೂ ಆಗೈತೆ ಕಂಪ್ಲೀಟ್ ಶೂಟಿಂಗು. ಬಟ್ ಮುಂದೆ ಬರುವಂಥ ಮೂವಿಗಳು ಯಾವ ಇರ್ತಲ್ಲ ನಮ್ಮ ಯಶ್ ಬಾಸ್ ಅವ್ರದ್ದು KGF ಚಾಪ್ಟರ್ 3 ಆಗಲಿ ಇನ್ನು ಬರುವಂಥ ಮೂವಿಗಳಾಗಲಿ ಆ ಶೂಟಿಂಗ್ಗಳು ಇಲ್ಲಿ ಆಗಬೇಕಪ್ಪ ಅಂತ ನಮ್ಮದೊಂದು ಕನಸು. ನೋಡಮ್ಮ ಕನಸು ನನಸು ಆಯ್ತದ ಇಲ್ಲ ಅಂತ ನೋಡಮ್ಮ. ಮೇನ್ ಏನು ನೋಡೋ ಸೀನ್ ಅದ ನೋಡ್ರಿ. ಇಲ್ಲಿ ಒಳಗದ ನೋಡ್ರಿ ಇಲ್ಲಿ ನಿಮಗೆ ನೋಡೋ ಸೀನು ಸಿಗ್ತದೆ ನೋಡ್ಲಾಕಂತ. ಬೀದರ್ ಫೋರ್ಟಿನ ಬಗ್ಗೆ ಆಲ್ರೆಡಿ ನಾ ವೀಡಿಯೋ ಹಾಕೀನಿ ರೀ. ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡೀನಿ. ಬಟ್ ಈ ಚಾನಲ್ ಒಳಗೆ ಹಾಕಿಲ್ಲ. ಅದು ಬೇರೆ ಚಾನಲ್ ಇತ್ತು ನನ್ನದು ಯೂಟ್ಯೂಬ್ದು. ಆ ಚಾನಲ್ ಒಳಗೆ ಹಾಕಿದ ಚಾಲೆಂಜ್ ಮಾಡಕ್ಕೆ ಬಂದಿದ್ದ. ₹1 ಇನ್ವೆಸ್ಟ್ಮೆಂಟ್ ಮಾಡಲ್ಗತ್ಲೆ ಬೀದರ್ಗೆ ರೀಚ್ ಆಗ್ಬೇಕಂತ ಅದು ವೀಡಿಯೋ ಮಾಡ್ಬೇಕಂದಿದ್ದ. ಬಟ್ ಇಲ್ಲಿ ಒಂದು ವೀಡಿಯೋ ಬೇರೆದೇ ಆಗ್ಲಕತ್ತು. ಅದು ಚಾಲೆಂಜ್ ಅಂತೂ ಕಂಪ್ಲೀಟ್ ಆಗ್ಯದ. ಬಟ್ ಚಾಲೆಂಜ್ ಕಂಪ್ಲೀಟ್ ಆಗಿನ ಬಾದ್ ಭೀ ಇಲ್ಲಿ ಇದು ಒಂದು ಸೀನ್ ತೋರಿಸ್ಬೇಕಂತ ನಿಮ್ಮನ್ನ ಹೆಂಗದ ಬ್ಲಾಗು ನಾ ಕಂಟಿನ್ಯೂ ಇಕ್ಕಿನಿ. ಅದ್ರ ಸಲುವಾಗಿ ಇದು ಪಾರ್ಟ್ ಏನದಲ್ಲ ಅದ್ರೊಳಗೆ ಜಾಯಿನ್ ಮಾಡಬಾರ್ದಂತ ಇದು ಪಾರ್ಟ್ 2 ಮಾಡೀನಿ. ಪಾರ್ಟ್ 2 ಮಾಡೀನಿ. ಈ ಟೈಪ್ ನೋಡ್ರಿ ಅನ್ನಿಸ್ತದೆ ಈಗ ನೋಡ್ರಿ. ಈಗ ಒಂದು ನಿಮ್ಗೆ ನೋಡೋ ಸೀನು ಕಾಣಿಸ್ತದೆ ರೀ. ಆ್ಯಂಡ್ ಇಲ್ಲಿ ಹೆಂಗದ ಗೊತ್ತದ ನಮ್ಮದು ಯಶ್ ಬಾಸ್ ಅವರ ಮೂವಿ ಅಂತೆಲ್ಲ ಭಾಳ ಮೂವಿಗಳೆಲ್ಲ ಶೂಟ್ ಆಗಿಂದವ ರೀ. ನಾ ಎನಿ ಟೈಮ್ ನೋಡ್ರಿ ನಿಮಗೆ ಬ್ಲಾಗಿನಾಗ ಎನಿ ಟೈಮ್ ಹೇಳ್ತೀನಿ ಮೂವಿ ಶೂಟ್ ಆಗಿನ ಪ್ಲೇಸ್ ಅದ ಅಂತ ಬಾರ್ ಹೇಳ್ತೀನಿ. ಗೊತ್ತು ನಮಗೆ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದ್ರೆ ಗೊತ್ತು ನಮ್ಮ ಕನ್ನಡ ಮೂವಿ ಅದು ಅಂತಹ ಒಂದು ವರ್ಲ್ಡ್
ಲೆವೆಲ್ದಾಗಿರುವಂಥ ಒಂದು ಬಿಗ್ ಆ್ಯಕ್ಟರ್ ರಾಕಿಂಗ್ ಸ್ಟಾರ್ ಯಶ್ ಅವರು ಬಂದು ಈ ನಡ ಬಂದು ಹೋಗ್ಯಾರಲ್ಲ ಅದ್ರ ಸಲುವಾಗಿ ಏನಂತಂದ್ರೆ ನಿಮ್ಗೆ ಹೇಳಕತ್ತೀನಿ ಬಾರ್ ನಿಮ್ಗೆ ಹೇಳ್ತೀನಿ ಹಿಂಗೆ ಶೂಟ್ ಆಗಿಂದ ಹಂಗೆ ಶೂಟ್ ಆಗಿಂದ ಅಂತ ಸಲುವಾಗಿ ರೀ ಮತ್ತು ಬೇರೆ ರೀಸನ್ ಏನಿಲ್ಲ ನೀವು ಅಂತಿರ್ಬೇಕು ಯಾಕಪ್ಪ ಒಣ ಮೂವಿ ಶೂಟಿಂಗ್ ಬಗ್ಗೆನೇ ಹೇಳ್ತಾನಲ್ಲ ಅಂತ ಅಂತಿರ್ಬಿಟ್ಟು ನೋಡ್ರಿ ಇಲ್ಲಿ ಒಳಗೆ ನಿಮಗೇನ ಒಳಗೆ ಹೋಗಿನ ತೋರಿಸ್ತೀನಿ ಇಲ್ಲಿ ಹೆಂಗದ ಸೀನ್ ಅಂತ ಅಲ್ಲಿ ಭೀ ತೋರಿಸ್ತೀನಿ ನೋಡ್ರಿ ಈ ನಡ ಒಳಗೇನದಲ್ಲ ಅಲ್ಲಿ ಭೀ ಶೂಟಿಂಗ್ಗಳು ಭಾಳಾಗಿಂದವ್ರಿ ಅಲ್ಲಿ ಭೀ ಶೂಟಿಂಗ್ಗಳು ಅಲ್ಲಿ ಒಳಗಿನ ಪ್ಲೇಸ್ ಅದಲ್ಲ ಅಲ್ಲಿ ಭೀ ಶೂಟಿಂಗ್ ಪ್ಲೇಸ್ ಅದ ಅಲ್ಲಿ ಭೀ ಒಂದು ಟೈಮಲ್ಲಿ ಶೂಟಿಂಗ್ ಆಗಿದ್ದದ ಅಲ್ಲಿ ಭೀ ಹಿಂದಿ ಆ್ಯಕ್ಟರು ತೆಲುಗು ಆ್ಯಕ್ಟರು ಅಲ್ಲಿ ಭೀ ಭಾಳ ಆ್ಯಕ್ಟರ್ ಬಂದು ಹೋಗಿನ ಪ್ಲೇಸ್ ಅದ ಅಲ್ಲಿ ಭೀ ಅಲ್ಲಿ ಒಳಗೆ ಹೋಗ್ರಿ ಒಳಗೆ ಹೋಗಿ ತೋರಿಸ್ತೀನಿ ಹೆಂಗದ ಸೀನ್ ಅಂತ ಬರ್ರಿ ಸೊ ನೋಡ್ರಿ ಒಳಗೆ ಬಂದ್ಮೇಲೆ ಹೆಂಗೆ ಸೀನ್ ಕಾಣ್ತದೆ ನಿಮಗೆ ಇಲ್ಲಿ ವ್ಯೂ ಹೆಂಗದ ನೋಡ್ರಿ ಈ ಟೈಪ್ ಅನಿಸ್ತದೆ ಒಳಗಿನ ಸೀನು ಈ ಟೈಪ್ ಅದ ರೀ ಇದು ನಿಮಗೇನಿದು ಪ್ಲೇಸ್ ಕಾಣ್ತದೆ ನೋಡ್ರಿ ಏನು ಕಾಣ್ತದೆ ನಿಮಗೆ ಇಲ್ಲೇ ನೋಡ್ರಿ ಇದ್ರ ಮ್ಯಾಗೆ ಜಾಸ್ತಿ ಏನು ಮೂವಿಗಳೇನು ಇದ್ದಿಲ್ಲ ಮೂವಿ ಶೂಟಿಂಗ್ ಏನಿತ್ತಲ್ಲ ಇದ್ರ ಮ್ಯಾಗೆ ಆಗಿಂದ ನೋಡ್ರಿ ಒಂದು ಹಿಂದಿ ಮೂವಿ ಆಗಿಂದ ಇಲ್ಲಿ ಯಾವುದೋ ಬಟ್ ಆ ಮೂವಿ ಹೆಸರು ಗೊತ್ತಾಗಲ್ಲ ಹೊಂಟದ ನಾ ಕೆಳಗೆ ಅದು ಗೊತ್ತೈತೆ ಅಂದ್ರೆ ನಾನು ಹಾಕ್ತೀನಿ ನೋಡ್ರಿ ಫೋಟೋ ಹಾಕ್ತೀನಿ ಸ್ಕ್ರೀನ್ಶಾಟು ಮ್ಯಾಚ್ ಮಾಡ್ಕೊರಿ ಇಲ್ಲಿ ಏನೋ ಹಾಕಿಂದಿತ್ತು ರೀ ಸೊ ಇದ್ರ ಮ್ಯಾಗ ಒಂದು ಶೂಟ್ ಮಾಡಿಂದ ನೋಡ್ರಿ ಇಲ್ಲಿ ಬೀದರ್ ಫೋರ್ಟ್ನಾಗ ಬಂದು ಬ್ಲಾಗ್ ಮಾಡ್ಲತ್ತರ ಭಾಳ ಜನ ಹೆಂಗದ ಗೊತ್ತು ಸ್ವಲ್ಪ ಜನಕ್ಕೆ ಗೊತ್ತದ ರೀ ನೀವು ಬ್ಲಾಗರ್ ಇದ್ದಿರ್ಬೇಕಪ್ಪ ಅಂತ ಅನ್ಕೋತಾರೆ ಸ್ವಲ್ಪ ಜನ ಹೆಂಗಪ್ಪ ಅಂತಂದ್ರೆ ಏನು ಮಾಡ್ಲಕತ್ತಾನ ಯಾಕೆ ಹಿಂಗೆ ಮಾಡ್ಲಕತ್ತಾನಪ್ಪ ಅಂತ ಅನ್ಕೊಳತ್ತಾರ ಪಾಪ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಈ ಕಡೆ ಸ್ಪೆಷಲಿಯಾಗಿ ನಮ್ಮ ಉತ್ತರ ಕರ್ನಾಟಕ ಒಳಗೆಲ್ಲ ಜಾಸ್ತಿ ಜನಕ್ಕೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಗೊತ್ತಿಲ್ಲ ಅಂತ ನನಗೆ ಅನ್ಸ್ತದೆ ಬರೀ ರೀಲ್ ಸ್ಕ್ರಾಲ್ ಮಾಡ್ತಾರೆ ನೋಡ್ರಿ ರೀಲ್ ನೋಡ್ತಾರೆ ಬಟ್ ಏನಂತಂದ್ರೆ ಗೊತ್ತು ಅವರು ವಿಡಿಯೋ ಮಾಡಬೇಕಲ್ಲ ವಿಡಿಯೋ ಮಾಡಿದ್ರೆ ನಮಗೆ ಏನು ಅದರಲ್ಲಿ ಬೆನಿಫಿಟ್ ಅದಲ್ಲ ಅಂತ ಅದು ಅವ್ರಿಗೆ ಗೊತ್ತಿಲ್ಲ ಬಟ್ ಮಾತ್ರ ರೀಲ್ ನೋಡೋದು ರೀಲ್ ಸ್ಕ್ರಾಲ್ ಮಾಡೋದು ಒಂದೇ ಒಂದು ಗೊತ್ತದ ಅವ್ರಿಗೆ ಇಲ್ಲಿ ಸಿಂಪಲ್ ಹೆಂಗೆ ಗೊತ್ತದ ಕ್ವಶನ್ ಕೇಳ್ಬೇಕಂತ ಅನ್ಲಕತ್ತೀನಿ ರೀ ಜನಗಳಿಗೆ ಬಟ್ ಹೆಂಗೆ ಗೊತ್ತು ಅಣ್ಣ ನಾ ಕ್ಯಾಮ್ರಾ ಮುಂದೆ ಬರಲ್ಲ ಅಣ್ಣ ನನಗೆ ನಾಚಿಕೆ ಬರ್ತದೆ ಅಣ್ಣ ಬ್ಯಾಡಣ ಅಂತ ಮಾತಾಡಕತ್ತಾರ ಅಂತಂದ್ರೆ ಭಾಳ ಜನ ಹೆಂಗೆ ಗೊತ್ತು ಇಲ್ಲಿ ನಮ್ಮ ಬೀದರ್ ಡಿಸ್ಟಿಕ್ ಒಳಗೆಲ್ಲ ಕ್ಯಾಮ್ರಾ ಮುಂದೆ ಬರ್ಲಕ್ಕ ನಾಚಿಸ್ತಾರೋ ಅಥವಾ ಪಾಪ ಅವ್ರ ಮನೆಗೆ ಅಂಜಿಸ್ತಾರೋ ಅಂತ ಗೊತ್ತಾಗಲ್ಲ ಹೊಂಟದ ಹೆಂಗೆ ಗೊತ್ತು ಮನೆಗಿಂದ ಪರ್ಮಿಷನ್ ಬೇಕಾಗ್ತದೆ ರೀ ಹೆಂಗಂತಂದ್ರೆ ಮನೆಗೆ ಅಣ್ಣದೇ ನೋಡ್ತಾರೆ ತಮ್ಮದೇ ನೋಡ್ತಾರೆ ತಾಯ್ದೇ ನೋಡ್ತಾರೆ ಏನರ ಅಂತಾರಂತೆ ಅದ್ರ ಸಲ ಹೆಂಗೆ ಗೊತ್ತು ಕ್ಯಾಮ್ರಾ ಮುಂದೆ ಬರ್ಲಕ್ಕ ಅವರು ಸ್ವಲ್ಪ ಅಂಜುತ್ತಾರೆ ಗೈಸ್ ಒಡ್ಯಾಡಿಪ್ಪ ನಂಗೆ ಸಾಕಾಯ್ತು ಖರೆ ಹೇಳ್ತೀನಿ ಸ್ವಲ್ಪ ಕ್ವಶನ್ ಅದು ಆನ್ಸರ್ ಮಾಡ್ತಾರನಂತ ಜನಗಳಿಗೆ ಕೇಳಬೇಕಲ್ಲತ್ತಿದ ಆಡಿಯನ್ಸ್ಗಳಿಗೆ ಬಟ್ ಹೆಂಗೆ ಅಂತಂದ್ರೆ ಅವರು ಒಬ್ಬರು ಭೀ ಕ್ಯಾಮ್ರಾ ಮುಂದೆ ಬರ್ಲಕ್ಕ ಒಪ್ಕೊಂಡು ಹೊಂಟ್ರ ನಾಚ್ಲತ್ತಾರೋ ಮನೆಗೆ ಅಂಚ್ಲತ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೆಂಗೆ ಅಂತಂದ್ರೆ ಕ್ಯಾಮ್ರಾ ಮುಂದೆ ಬರಲ್ಲ ಹೊಂಟ್ರ ಒಡ್ಯಾಡಿ ಸಾಕೈತೆ ಬೀದರೊಳಗೆ ಇಂಟ್ರದಾಗ ಫಸ್ಟ್ ಇಂಟ್ರದಾಗ ಹೆಂಗೈತೆ ಗೊತ್ತದ ಜಾಸ್ತಿ ಬಿಸಿಲು ಇದ್ದಿಲ್ಲ ಈಗ ನೋಡ್ರಿ ಏಟದ ಬಿಸಿಲೀಗ ಬಿಸಿಲು ಭಾಳ ಅದ ರೀ ಆ್ಯಂಡ್ ಗೈಸ್ ನೋಡ್ರಿ ಇಲ್ಲಿ ನಿಮಗೇನು ಸೀನ್ ಅದಲ್ಲ ಕೈ ಟೈಪ್ ಅನಿಸ್ತದೆ ನೋಡ್ರಿ ಅನಿಸ್ತದೆ ಅಲ್ಲಿ ನಮ್ಮದು ಯಶ್ ಬಾಸ್ ಅವರ ಅಭಿಮಾನಿಗಳು ಸಿಕ್ಕಿರೋ ಹುಡುಗರು ಸ್ಟೂಡೆಂಟ್ಸ್ ಥರ ಅವ್ರಷ್ಟು ಜನ ಏನೋ ಫಸ್ಟ್ ಇಯರ್ ಅಂತ ಆ್ಯಂಡ್ ಅವ್ರಿಗೊಂದು ಕ್ವಶನ್ ಕೇಳ್ದೆ ಅಷ್ಟೇ ನಿಮ್ಮ ಫೇವ್ರೇಟ್ ಆ್ಯಕ್ಟರ್ ಯಾರು ಅಂತಂದ್ರೆ ಯಶ್ ಅಂತ ಹೇಳಿದ್ರು ಆ್ಯಂಡ್ ಕರ್ನಾಟಕದಲ್ಲಿ ಇರುವಂಥ ಪ್ರತಿಯೊಂದು ಮೂಲೆಯಲ್ಲಿ ನಾವು ಹೋದ್ರಲ್ಲ ಯಶ್ ಬಾಸ್ ಅವ್ರ ಅಭಿಮಾನಿ ನಮಗೆ ಕಾಣಿಸ್ತಾರೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗದ ಸೀನ್ ನೋಡ್ರಿ ಆ್ಯಂಡ್ ಒಂದು ಸಾಂಗ್ ಶೂಟ್ ಮಾಡಿಂದ ರೀ ಏನಪ್ಪ ಅಂತಂದ್ರೆ ಒಳಗೊಂದು ಸಾಂಗ್ ಶೂಟ್ ಮಾಡಿಂದ ಅಲ್ಲಿ ಹೆಂಗಂತಂದ್ರೆ ನಮ್ಗೆ ಒಳಗೆ ಬಡಲೆ ಹೊಂಟವ್ರಿ ಬಡಲ್ಲ ಅಂತ ಹೇಳಕತ್ತಾರ ಅದಕ್ಕಾಗಿ ಗೇಟ್ ಕಿಲಿ ಹಾಕಿಂದ ರೀ ನೋಡ್ರಿ ಈ ಟೈಪ್ ಅದ ನೋಡ್ರಿ ಗೈಸ್ ನಾನು ನಿಮಗೆ ಹೇಳ್ದಲ್ಲ ಒಂದು ಶೂಟಿಂಗ್ ಪ್ಲೇಸ್ ಅದಂತ ಸಾಂಗ್ ಶೂಟ್ ಆಗಿದ್ದು ಇಲ್ಲಿ ನೋಡ್ರಿ ಕಾಲ ನೋಡ್ರಿ ಅದು ಕಾಣ್ತದೆ ನಿಮಗೆ ಸೊ ಅಲ್ಲೆಲ್ಲ ಒಂದು ಸಾಂಗ್ ಶೂಟ್ ಆಗಿಂದ ಒಂದಿಲ್ರಿ ಟೋಟಲ್ ಹೆಂಗೆ ಗೊತ್ತು ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ದು 47ಕ್ಕಿಂತ ಹೆಚ್ಚಿಗೆ ಸಾಂಗ್ಗಳು ಆಗಲಿ ಅಥವಾ ಮೂವಿಗಳಾಗಲಿ ಅವು ಶೂಟ್ ಆಗಿದ್ದಾವಂತ್ರಿ ಇಲ್ಲಿ ಬಟ್ ಹೆಂಗೆ ಗೊತ್ತು ನಮಗೆ ಅವು ಮೂವಿಗಳ ಹೆಸರು ಗೊತ್ತಿಲ್ಲ ಅದ್ರೊಳಗೆ ನಮ್ಗೆ ಒಂದು ಗೊತ್ತಾಗ್ಯದ ನಮ್ಮ ಜಾನು ಮೂವಿ ನಮ್ಮ ಬಾಸರ್ ಮೂವಿ ಯಶ್ ಬಾಸರ್ ಮೂವಿ ಒಂದೇ ಗೊತ್ತಾಗ್ಯದ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಕತ್ತೀನಿ ಬಟ್ ಹಿಂದಿ ಕನ್ನಡ ತೆಲುಗು ಮಲಯಾಳಂ ಅವೆಲ್ಲ ಮೂವಿಗಳವ ಎಲ್ಲ ಸಾಂಗ್ಗಳವ ಅದ್ರೊಳಗಿಂದು ಅವೆಲ್ಲ ಇಲ್ಲಿ ಶೂಟ್ ಆಗಿದ್ದವ ಬಟ್ ಯಾವ್ಯಾವ ಮೂವಿ ಅಂತೇ ಗೊತ್ತಿಲ್ಲ ಒಂದು ಮೂವಿ ಗೊತ್ತು ಜಾನು ಮೂವಿ ನೋಡ್ರಿ ಈ ಟೈಪ್ ಅದ ಅಲ್ಲಿ ಒಳಗೇನು ಹೋಗ್ಬೇಕಪ್ಪ ಅಂತಂದ್ರೆ ಅದ್ರ ಎಂಟ್ರಿ ಗೇಟ್ ಏನದಲ್ಲ ಮೇನ್ ಎಂಟ್ರಿ ಗೇಟು ಅಲ್ಲದ ರೀ ಬಟ್ ಅಲ್ಲಿ ಗೇಟ್ ಹಾಕಿಂದ ಅಲ್ಲಿ ಒಳಗೆ ಬಿಡಪ್ಲೆ ಇಲ್ಲ ಗೈಸ್ ಆಯ್ತು ನೋಡ್ರಿ ಇದೇ ಲಾಸ್ಟ್ ಸೀನ್ ರೀ ಕಿಲದ ಹಿಂದೆ ಎಲ್ಲಕ್ಕ ಹಿಂದೆ ಬಂದಿನ ಲಾಸ್ಟ್ ಸೀನು ಫಾರ್ಟಿಂದು ಇದೆ ರೀ ಆ್ಯಂಡ್ ಇದ್ರ ಬಾದು ಏನಂತಂದ್ರೆ ಒಂದು ತೋಪ್ ಅದ ಆ ತೋಪು ಅಲ್ಲಿ ಹಿಂದೆ ಅದ ರೀ ಆ ತೋಪಿನ ಮೇಲೆ ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿಂದ ಹೋಗ್ಬೇಕಾಗ್ತದಕ್ಕೆ ಇಲ್ಲಿಂದು ಅಲ್ಲೊಂದು ನಿಮ್ಮ ಕಮಾನ್ ಕಾಣ್ತದ ಕಮಾನ್ ಒಳಗಿಂದು ಒಳಗೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಹೋಗ್ಬೇಕಾಗ್ತದೆ ಅಲ್ಲಿ ಕಾಣ್ತದೆ ನಿಮಗೆ ಅಲ್ಲಿ ಹೋಗ್ಬೇಕಾಗ್ತದೆ ಅದ್ರೊಳಗೆ ಒಂದು ದೊಡ್ಡ ತೋಪದ ತೋಪ್ ಅಂದ್ರೆ ಏನು ಗೊತ್ತು ಅವಾಗಿನ ಟೈಮಿನಾಗ ಯುದ್ಧ ಆಡಬರಿ ಅದಕ್ಕೆ ಯೂಸ್ ಮಾಡ್ಕೊತೀರಿ ಬಾಂಬ್ ಟೈಪ್ ಉಡಾಸ್ಲಾಕ ಲಾಸ್ಟ್ ಹಿಂದಿನ ಸೀನ್ ಹಿಂಗೆ ಅದಕ್ಕೆ ನೋಡ್ರಿ ಕಾಲು ಗಾಯ್ಸು ಇಷ್ಟನೇ ಇಲ್ಲತ್ತಲ್ಲ ಹಿಂಗೆ ಅನ್ನಿಸ್ತದೆ ಯಾಕೋ ಹುಣಗಿನೇ ಬೀಳ್ತಾನಪ್ಪ ಅಂತ ಅನ್ನಿಸ್ತದೆ ರೀ
ಒಳ ಪೂರ ತೆಗಿಬಿಟ್ಟು ಹೋಗ್ಯದ ನೋಡ್ರಿ. ಇಲ್ಲಿ ನಿಮಗೆ ಹೊರಗಿನ ಸೀನ್ ಹೆಂಗದ ತೋರಿಸ್ತೀನಿ ಅಂದ್ರಿ. ಹೊರಗಿನ ನಿಮಗೆ ಸೀನ್ ತೋರಿಸ್ತೀನಿ ಹೆಂಗದಂತ. ಇಲ್ಲಿ ನೋಡ್ರಿ ಈಗ ವಾ ಏನು ನೇಚರ್ ಅದ ರೀ ಈಗ. ನೋಡಪ್ಲೆ ಅದ ನೋಡ್ರಿ ಈಗ. ನೋಡ್ರಿ ಇಷ್ಟು ಗಾಳಿ ಬಿಟ್ಟದಲ್ಲ, ಗಾಳಿ ತೋಲ್ ಬಿಟ್ಟದ್ರಿ ಈಗ ನೋಡ್ರಿ. ನೋಡ್ರಿ ಈಗ ಅದ ನೋಡ್ರಿ ಇಲ್ಲಿನ ಪ್ಲೇಸ್. ಆಯ್ತು ಈಗೇನು ಎಲ್ಲ ಕಂಪ್ಲೀಟ್ ಆಯ್ತು ನಾ. ಆಯ್ತು ಈಗೇನು ಗೈಸ್ ಎಲ್ಲ ಕಂಪ್ಲೀಟ್ ಆಯಿತು. ಲಾಸ್ಟ್ ನಿಮ್ಗೆ ಇದೇ ತೋರಿಸ್ತಾಯಿತ್ತು ಆ್ಯಂಡ್ ಚಾಲೆಂಜಿಂಗ್ ವೀಡಿಯೋ ಮಾಡೋದಿತ್ತು. ಚಾಲೆಂಜಿಂಗ್ ವೀಡಿಯೋ ಕಂಪ್ಲೀಟ್ ಆಯಿತು. ಅದು ನೆಕ್ಸ್ಟ್ ಗೈಸ್ ಇನ್ನೂ ಬ್ಲಾಗ್ಗಳು ಬರ್ತಾವ. ಏನಿಲ್ಲ ಸಪೋರ್ಟ್ ಮಾಡಿರಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಹಂಗೆ ಏನದಪ್ಪ ಅಂತಂದ್ರೆ ಇನ್ನು ನೆಕ್ಸ್ಟ್ ಚಾಲೆಂಜ್ ಯಾವುದು ಮಾಡಲಿ ಅಂತ ನನಗೆ ನೀವು ಕಮೆಂಟ್ ಮಾಡಿ ಹೇಳಬೇಕು ಗೈಸ್. ಓಕೆ, ನೆಕ್ಸ್ಟು ಚಾಲೆಂಜಿಂಗ್ ವೀಡಿಯೋ ಭೀ ತರ್ತೀನಿ ನಿಮ್ಮ ಸಲುವಾಗಿ. ಓಕೆ, ಬಾಯ್.